Hello students, myself Shweta Naik, Assistant Professor, Government Home Science College for Women, Kodai-Narsipura, Hassan district. So, we are dealing with sensory impairment, children with sensory impairment, and last class we had discussed about hearing impairment, children with auditory impairment. In last class we saw the definitions of it, classification of it, and today we are going for further details. So friends, in last class ನಾವು ಮೆಥಡ್ಸ್ ಆಫ್ ಟೆಸ್ಟಿಂಗ್ ಹಿಯರಿಂಗ್ ಇಂಪೇರ್ಮೆಂಟನ್ನು ನೋಡಿದ್ವಿ, ಕ್ಲಾಸಿಫಿಕೇಷನ್ ನೋಡಿದ್ವಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡೀಲ್ ಅಬೌಟ್ ಕಾಸಸ್ ಆಫ್ ಹಿಯರಿಂಗ್ ಡಿಫೆಕ್ಟ್ಸ್. ಅಂದರೆ ಹಿಯರಿಂಗ್ ಡಿಫೆಕ್ಟ್, ಈ ಡಿಫೆಕ್ಟ್ ಆಗಲಿಕ್ಕೆ ಏನು ಕಾರಣಗಳು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಪ್ರಿನೇಟಲ್ ಇನ್ಫೆಕ್ಷನ್ಸ್ ಆ್ಯಂಡ್ toxic conditions of the mother may create auditory defects in the child. So ಪ್ರಸವ ಪೂರ್ವ ಸೋಂಕುಗಳು ಮತ್ತು ತಾಯಿಯ ವಿಷಯಕಾರಿ ಪರಿಸ್ಥಿತಿಗಳು ಮಗುವಿನಲ್ಲಿ ಶ್ರವಣೇಂದ್ರಿಯ ದೋಷಗಳನ್ನು ಉಂಟು ಮಾಡಬಹುದು. ದ ವೈರಸ್ ಆಫ್ ಮಮ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸಾ, ಫಾರ್ ಎಕ್ಸಾಂಪಲ್, especially during the early month of pregnancy, may cause degeneration of important nerve cells that results in deafness. ಸೊ ಈ ಮಮ್ಸ್ ಮತ್ತು ಇನ್ಫ್ಲೂಯೆನ್ಸಾ ಅನ್ನೋ ವೈರಸ್ಗಳು ವಿಶೇಷವಾಗಿ ಗರ್ಭಧಾರಣೆಯ ಆರಂಭಿಕ ತಿಂಗಳುಗಳಲ್ಲಿ ಪ್ರಮುಖವಾಗಿ ಈ ನರಕೋಶಗಳ ಕ್ಷೀಣತೆಗೆ ಕಾರಣ ಆಗಬಹುದು. ಸೊ ಇದರಿಂದ ಕಿವುಡುತನ ಆಗುತ್ತೆ. ಜರ್ಮನ್ ಮೀಸಲ್ಸ್ affecting the mothers during the first 3 months of pregnancy lead to quite serious effects. ಸೊ ಗರ್ಭಧಾರಣೆ ಮೊದಲ 3 ತಿಂಗಳಲ್ಲಿ ತಾಯಿಗೆ ಈ ದಡಾರ ಅನ್ನುವಂತಹದ್ದು, ಜರ್ಮನ್ ಮೀಸಲ್ಸ್ ಅಂದರೆ ದಡಾರ ಅನ್ನೋ ಅಂತಹ ಒಂದು ಇನ್ಫೆಕ್ಷನ್ ಆದರೆ ಇದು ಸಾಕಷ್ಟು ಪರಿಣಾಮಕಾರಿಯಾಗಿ ತಾಯಿಯ ಮೇಲೆ, ಅದ್ರ ಜೊತೆಗೆ ಮಗುವಿನ ಮೇಲೆ ಪರಿಣಾಮ ಬೀಳುತ್ತೆ. ಸೊ ನೆಕ್ಸ್ಟ್, ಓಟೋಸ್ಕ್ಲೆರೋಸಿಸ್ ಅಂದರೆ ಫಾರ್ ಎಕ್ಸಾಂಪಲ್, ಸ್ಪಾಂಜಿ ಬೋನ್ ಈಸ್ ಫಾರ್ಮ್ಡ್ ಇನ್ ದ ಮಿಡಲ್ ಆ್ಯಂಡ್ ಇನ್ನರ್ ಇಯರ್ ಒಕೇಶನಲಿ ಅಟ್ ದ ಬರ್ತ್ ಬಟ್ ಯೂಶುವಲಿ ನಾಟ್ ಅಂಟಿಲ್ ಲೇಟರ್ ಇನ್ ದ ಲೈಫ್. ಸೊ ಇದು ಓಟೋಸ್ಕ್ಲೆರೋಸಿಸ್ ಅನ್ನೋದು ಮಧ್ಯ ಮತ್ತು ಒಳಗಿನ ಕಿವಿಯಲ್ಲಿ ಸ್ಪಂಜಿನ ಮೂಳೆಯ ಆಕಾರದಲ್ಲಿ ಒಂದು ಫಾರ್ಮೇಷನ್ ಅಥವಾ ಒಂದು ರೂಪವನ್ನು ಅದು ಧರಿಸುತ್ತೆ ಅಂತ ಒಂದು ಆ ಟೈಪ್ ಆಫ್ ಸ್ಟ್ರಕ್ಚರಲ್ಲಿರುತ್ತೆ. ಸಾಂದರ್ಭಿಕವಾಗಿ ಸಾಮಾನ್ಯವಾಗಿ ಹುಟ್ಟಿನಿಂದನೇ ಅದು ಇರುತ್ತೆ, ಆದರೆ ಅದು ಬೆಳೀತಾ ಅದು ಕಡಿಮೆ ಆಗುತ್ತೆ. ದೆನ್ ಅಬ್ನಾರ್ಮಲಿಟೀಸ್ ಆಫ್ ದ ಎಕ್ಸ್ಟರ್ನಲ್ ಆಡಿಟರಿ ಕ್ಯಾನಲ್. ಸೊ ಈ ಶ್ರವಣೇಂದ್ರಿಯ ಕಾಲುವೆಗಳಲ್ಲಿ ಏನಾದರೂ ಬಾಹ್ಯ ಅಸಹಜತೆ ಇದ್ದರೆ, ದೆನ್ ಇಯರ್ ಡ್ರಮ್ ಆರ್ ಸಮ್ ಆಫ್ ದ ಸ್ಟ್ರಕ್ಚರ್ ಆಫ್ ದ ಮಿಡಲ್ ಇಯರ್ ಮೇ ಬಿ ಡಿಫಾರ್ಮ್ಡ್ ಆರ್ ಅಬ್ಸೆಂಟ್. ಸೊ ಇಯರ್ ಡ್ರಮ್ ಅಂದರೆ ನಾವು ಕಿವಿಯ ತಮಟೆ ಅಂತ ಹೇಳ್ತೀವಿ, ಅಥವಾ ಮಧ್ಯದ ಕಿವಿಯ ಕೆಲವು ರಚನೆಗಳು ವಿರೂಪಗೊಂಡಿದ್ದರೆ ಸೊ ಅವಾಗೂ ಸಹ ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಕಿವುಡುತನ ಆಗಬಹುದು. ಡೆವಲಪ್ಮೆಂಟ್ ಆಫ್ ನ್ಯೂರಲ್ ಮೆಕ್ಯಾನಿಸಮ್ ಆಫ್ ದ ಇನ್ನರ್ ಇಯರ್ ಮೇ ಬಿ ಅರೆಸ್ಟೆಡ್. ಸೊ ಒಳಗಿನ ಕಿವಿಯ ನರ ಕಾರ್ಯವಿಧಾನ ಬೆಳವಣಿಗೆಯನ್ನು ಸಹ ಇದು ಬಂಧಿಸಬಹುದು, ಅಥವಾ ಬಂಧಿಸುವ ಮುಖಾಂತರ ಈ ಕಿವಿಗೆ ಹಾನಿಯಾಗಬಹುದು. ಸೊ ನರದ ಕಾರ್ಯವಿಧಾನವು ಸಹ ಅದು ಕರೆಕ್ಟಾಗಿ ಅದು ಕಾರ್ಯನಿರ್ವಹಿಸಲಿಲ್ಲ ಅಂತ ಅಂದ್ರೂ ಸಹ ಕಿವುಡುತನ ಉಂಟಾಗುತ್ತೆ. ಹೆರಿಡಿಟಿ ಡಿಜನರೇಟಿವ್ ನರ್ವ್ಸ್ ಡೆಫ್ನೆಸ್ ಮೇ ಆಲ್ಸೋ ಬಿ ಪ್ರೆಸೆಂಟ್ ಅಟ್ ಬರ್ತ್ ಆರ್ ಆಕರ್ ಸೂನ್ ಆಫ್ಟರ್. ಸೊ ಆನುವಂಶಿಕ ಕ್ಷೀಣಗೊಳ್ಳುವ ನರ ಕಿವುಡುತನವು ಹುಟ್ಟಿನಿಂದಲೂ ಸಹ ಕಂಡುಬರೋದು ಅಥವಾ ಯಾವುದಾದರೂ ಒಂದು ಸಂದರ್ಭದಲ್ಲಿ ಸಂಭವಿಸಬಹುದು. ಸೊ ನೆಕ್ಸ್ಟ್ ಒನ್ ಈಸ್ ಟ್ರೊಮ್ಯಾಟಿಕ್ ಆ್ಯಂಡ್ ಅದರ್ ಕಂಡೀಷನ್ಸ್ ಅಟ್ ದ ಬರ್ತ್. ಸೊ ಈ ಡಿಲಿವರಿ ಟೈಮಲ್ಲಿ
ಕೆಲವೊಂದು ಟ್ರೊಮ್ಯಾಟಿಕ್ ಅಂದರೆ ಕಷ್ಟಕರ ಅಥವಾ ಅಪಘಾತಕಾರಿ ಕ್ರಿಯೆಗಳಿಂದ ಈ ರೀತಿ ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಕಿವುಡುತನ ಆಗಬಹುದು. ಯಾವ್ಯಾವು ಅಂತಂದರೆ ಪೆಲ್ವಿಕ್ ಪ್ರೆಷರ್. ಸೊ ಈ ಪೆಲ್ವಿಕ್ ಪ್ರೆಷರ್ಸ್ ಈ ಗರ್ಭದಿಂದ ಮಗು ಹೊರಗೆ ಬರೋ ಮುಂದೆ ಸೊ ಈ ಪೆಲ್ವಿಕ್ ಒತ್ತಡದ ಕಾರಣದಿಂದನೂ ಸಹ ಕಿವುಡುತನ ಆಗಬಹುದು. ಯೂಸೇಜ್ ಆಫ್ ಫೋರ್ಸೆಪ್ ಸೊ ಫೋರ್ಸೆಪ್ ಡೆಲಿವರಿ ಅಂದರೆ ಇಕ್ಕಳನ್ನು ಬಳಸಿ ಡೆಲಿವರಿ ಮಾಡೋವಂಥ ಸಂದರ್ಭದಲ್ಲೂ ಸಹ ಕಿವುಡುತನ ಆಗಬಹುದು. ಇಂಟ್ರಾಕಾರ್ನಿಯಲ್ ಹೆಮರೇಜ್ ಅಂದರೆ ತಲೆಬುರುಡೆ ಒಳಗೆ ರಕ್ತಸ್ರಾವ ಆಗೋದ್ರ ಮುಖಾಂತರ, ಅಂದರೆ ಡೆಲಿವರಿ ಟೈಮಲ್ಲಿ ಜೋರಾಗಿ ಅಮುಕುವುದ್ರಿಂದನೂ ಸಹ ಅಲ್ಲಿ ಮಗುವಿನ ನರಕ್ಕೆ ಅದು ಬಾಧೆಯಾಗಿ ಒಳಗಡೆ ರಕ್ತಸ್ರಾವ ಆಗೋದ್ರಿಂದನೂ ಸಹ ಕಿವುಡುತನ ಉಂಟಾಗುತ್ತೆ. ದೆನ್ ಅನೋಕ್ಸಿಯಾ, ಪ್ರೊಲಾಂಗ್ಡ್ ಲೇಬರ್, ಹೆವಿ sedations or a blockage of the infant respiratory passages may damage the delicate neural mechanism or the CNS. ಸೊ ಅನೋಕ್ಸಿಯಾ ಅಂತಂದರೆ ತುಂಬ ಈ ಡೆಲಿವರಿ ಟೈಮು ತುಂಬ ಎಕ್ಸ್ಟೆಂಡ್ ಆಗುವಂತಹದ್ದು. ಅದಾದಮೇಲೆ ಸೆಡೇಷನ್ ಅಂತ ಅಂದರೆ ಅವರು ಆ ಟೈಮಲ್ಲಿ ಸ್ವಲ್ಪ ಮೂರ್ಛೆಗೊಳ್ಳೋ ಥರ ಆಗುವಂತಹದ್ದು, ಅಥವಾ ಮಗು ಉಸಿರಾಟದ ತೊಂದರೆ ಇಲ್ಲಿ ಒಳಗಾಗೋದ್ರಿಂದ ಸಹ ಸೂಕ್ಷ್ಮ ವ್ಯೂಹದಲ್ಲಿ ಕೆಲವೊಂದು ಪ್ರಾಬ್ಲಮ್, ಅಥವಾ ಈ ಡೆಲಿವರಿ ಅಂದರೆ ಅದು ಡೆಲಿವರಿಯ ಕ್ಯಾನಲಲ್ಲಿ ಬೇಬಿ ಪಾಸ್ ಆಗೋ ಟೈಮಲ್ಲಿ ತಾಯಿ ಆ್ಯಕ್ಟಿವ್ ಆಗಿರಬೇಕು. ಅಥವಾ ತುಂಬ ಪ್ರೊಲಾಂಗ್ಡ್ ಡೆಲಿವರಿ ಅಂತಂದರೆ 12 ತಾಸು, ಮೊದಲ ಡೆಲಿವರಿಗೆ 12 ತಾಸು ತಗೊಳ್ತಾರೆ, ಎರಡನೇ ಡೆಲಿವರಿಗೆ 6 ತಾಸು ತಗೋತಾರೆ. ಸೊ ಈ ಸಂದರ್ಭದಲ್ಲಿ ಇದಕ್ಕಿಂತ ಹೆಚ್ಚಿನ ಟೈಮ್ ತಗೊಳ್ತು ಮಗು ಹೊರಗೆ ಬರಲಿಕ್ಕೆ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದರೆ ಆ ಮಗುವಿಗೆ ಉಸಿರಾಟದ ತೊಂದರೆ ಆಗಬಹುದು, ಅಥವಾ ಆ ಮಗುಗೆ ಫೇಂಟ್ನೆಸ್ ಆಗಬಹುದು. ಸೊ ಇದರಿಂದ CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನಾದರೂ ಒಂದು ಹಾನಿ ಆಗಿಬಿಟ್ಟು ಅದಕ್ಕೆ ಕಿವುಡುತನ ಬರಬಹುದು. ಬ್ಲಡ್ ಇನ್ಕಂಪ್ಯಾಟಬಿಲಿಟಿ ಬಿಟ್ವೀನ್ ಮದರ್ ಆ್ಯಂಡ್ ಇನ್ಫಂಟ್ RH ಫ್ಯಾಕ್ಟರ್. ಸೊ ತಾಯಿ ಮತ್ತು ಶಿಶುವಿನ ನಡುವಿನ ರಕ್ತದ ಅಸಾಮರಸ್ಯ ಅಂದರೆ RH ಅಂಶ ಏನಿರುತ್ತೋ, ತಾಯಿಗೆ ಮಗುಗೆ ಎರಡು ಸೇಮ್ ಅಂಶ RH ಫ್ಯಾಕ್ಟರ್ ಸೇಮ್ ಇದ್ದರೆ ತೊಂದರೆ ಇಲ್ಲ. ಒಂದು ವೇಳೆ ಒಬ್ರದ್ದು ನೆಗೆಟಿವ್ ಇತ್ತು ಅಂತಂದರೆ ಕಿವುಡುತನ ಆಗೋ ಚಾನ್ಸಸ್ ಇದೆ. O ಆ್ಯಂಡ್ AB ಬ್ಲಡ್ ಇನ್ಕಂಪ್ಯಾಬಿಲಿಟಿ. ಸೊ O ಮತ್ತು AB ರಕ್ತದ ಹೊಂದಾಣಿಕೆಯ ಸಂದರ್ಭದಲ್ಲೂ ಸಹ ಕಿವುಡುತನ ಉಂಟಾಗಬಹುದು. ನೆಕ್ಸ್ಟ್, ಯಾವ ಕಾಸಸ್ ಆಕರಿಂಗ್ ಆಫ್ಟರ್ ಬರ್ತ್. ಸೊ ಹುಟ್ಟಾದ ಮೇಲೆ, ಜನನದ ನಂತರ ಸಂಭವಿಸುವ ಕಾರಣಗಳು ಏನೇನಿರಬಹುದು ಅಂತ ನಾವು ನೋಡೋಣ. So postnatal diseases and accidental account for a large percentage of hearing loss. ಸೊ ಪ್ರಸವ ಪೂರ್ವ ಕಾಯಿಲೆಗಳು ಮತ್ತು ಅಪಘಾತಗಳು ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡುತ್ತೆ ಅಂತಂದರೆ ಹಿಯರಿಂಗ್ ಲಾಸಿಗೆ ಕಾರಣವಾಗುತ್ತೆ. ಇಫ್ ದೇ ಆರ್ ಆಕರ್ ಇನ್ ಅರ್ಲಿ ಲೈಫ್ ಬಿಫೋರ್ ದ ಅಕ್ವಿಸಿಷನ್ ಆಫ್ ಸ್ಪೀಚ್ ಲ್ಯಾಂಗ್ವೇಜ್, ದ ಇಂಪ್ಲಿಕೇಶನ್ಸ್ educationally are the same as if the child had been born deaf. ಸೊ ಇಲ್ಲಿ ಜೀವನದ ಆರಂಭದಲ್ಲೇ ಈ ರೀತಿ ಅದು ಹಿಯರಿಂಗ್ ಲಾಸನ್ನು ಅನುಭವಿಸಿದರೆ, ಸೊ ಭಾಷೆ ಬರುವ ಟೈಮಲ್ಲಿ ಅಥವಾ ಭಾಷೆಯನ್ನು ಕಲಿಯುವ ಟೈಮಲ್ಲಿ ಇದು ಶೈಕ್ಷಣಿಕವಾಗಿ ಪರಿಣಾಮಕಾರಿಯಾಗುತ್ತೆ ಮಗುವಿನ ಮೇಲೆ. ಚೈಲ್ಡ್ಹುಡ್ ಡಿಸೀಸಸ್ ಟೇಕ್ ದೇರ್ ಟಾಲ್ ಇನ್ ಹಿಯರಿಂಗ್ defects, but their frequency and severity are reduced by advances in immunization and antibiotics. ಸೊ ಬಾಲ್ಯದ ಕಾಯಿಲೆಗಳು ಶ್ರವಣ ದೋಷಗಳಲ್ಲಿ ತಮ್ಮ ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತವೆ, ಆದರೆ ರೋಗ ನಿರೋಧಕ ಶಕ್ತಿ ಮತ್ತು ಪ್ರತಿಜೀವಕ ಪ್ರಗತಿಯಿಂದ ಅವುಗಳ ವರ್ತನೆ ಮತ್ತು ತೀವ್ರತೆಯು ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್, at one time, such infectious disease as scarlet fever, mumps, diphtheria, whooping cough, measles, typhoid,
fever, pneumonia and influenza accounted for a great deal of deafness. So ಆ ಮಗುವಿಗೆ ಕರೆಕ್ಟ್ ಟೈಮಿಗೆ ಒಂದು ವೇಳೆ ಇದು ವ್ಯಾಕ್ಸಿನೇಷನ್ ಅಥವಾ ಚುಚ್ಚುಮದ್ದುಗಳನ್ನು ಮಾಡಿಸ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಚುಚ್ಚುಮದ್ದುಗಳನ್ನು ಸರಿಯಾದ ಸಮಯಕ್ಕೆ ಮಾಡಿಸೋದು ತುಂಬ ಇಂಪಾರ್ಟೆಂಟ್. ಸೊ ಒಂದು ವೇಳೆ ಅದು ಏನಾದರೂ ಡಿಲೇ ಆಯಿತು ಅಂಥ ಸಂದರ್ಭದಲ್ಲಿ ಇದು ಕೆಲವು ಡಿಸೀಸಸ್ಗಳು ಯಾವುದು ಅಂತಂದರೆ ಸ್ಕ್ಲೆರೆಟ್ ಫೀವರ್ ಅಂದರೆ ತುಂಬ ಅತಿಯಾದ ಜ್ವರ, ಮಮ್ಸ್, ಡಿಪ್ತೇರಿಯಾ, ಊಫಿಂಗ್, ಕೆಮ್ಮು, ದಡಾರ, ಟೈಫಾಯ್ಡ್ ಜ್ವರ, ನಿಮೋನಿಯಾ ಮತ್ತು ಇನ್ನು ಇನ್ಫ್ಲೂಯೆನ್ಸಾ ಅನ್ನೋ ಮುಂತಾದ ಸಾಂಕ್ರಾಮಿಕ ಕಾಯಿಲೆಗಳು ಈ ಕಿವುಡುತನಕ್ಕೆ ಕಾರಣವಾಗುತ್ತೆ. Magnetis is reported as a frequent cause of hearing defects, but this too becoming more amenable to control. So meningitis ಮೆನಿಂಜೈಟಿಸ್ ಅನ್ನೋದು ಒಂದು ಶ್ರವಣ ದೋಷಕ್ಕೆ ಆಗಾಗ ಕಾರಣವೆಂದು ವರದಿಯಾಗಿದೆ. ಆದರೆ ಇದು ಕೂಡ ನಿಯಂತ್ರಿಸಲು ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಓಟಿಟಿಸ್ ಮೀಡಿಯಾ ಅಂತ ಹೇಳಿಬಿಟ್ಟು, ವಿಚ್ ಈಸ್ ಕಾಮನ್ ಟು ಮೆನಿ ರೆಸ್ಪಿರೇಟರಿ ಡಿಸೀಸಸ್ ಮೇ ಕಾಸ್ ಲಾಸ್ ಆಫ್ ಹಿಯರಿಂಗ್ ಥ್ರೂ ಇನ್ಫೆಕ್ಷನ್ ಟು ಮಿಡಲ್ ಇಯರ್ ಅಂತಂದರೆ ಇದು ಅನೇಕ ಉಸಿರಾಟ ಕಾಯಿಲೆಗಳಿಗೆ ಸಾಮಾನ್ಯವಾಗಿದೆ. ಇದು ಮಧ್ಯದ ಕಿವಿಯ ಸೋಂಕಿನ ಮೂಲಕ ಈ ಶ್ರವಣ ಶಕ್ತಿ ನಷ್ಟ ಆಗೋ ಚಾನ್ಸಸ್ ಇರುತ್ತೆ. ದ ಪ್ರೆಸೆನ್ಸ್ ಆಫ್ ಇನ್ಫೆಕ್ಟ್ ಅಡೆನಾಯ್ಡ್ಸ್, ಟಾನ್ಸಿಲ್ಸ್ ಆ್ಯಂಡ್ ಸೀನಸ್ ಫೀವರ್, the production of infection in the middle ear and in therefore an indirect cause of hearing loss. So ಈ ಸೋಂಕಿತ ಅಥವಾ ಇನ್ಫೆಕ್ಷನ್ ಆಗಿರೋಂತಹ ಕೆಲವೊಂದು ಇನ್ಫೆಕ್ಷನ್ಗಳು ಯಾವ್ಯಾವು ಅಂತಂದರೆ ಅಡೆನಾಯ್ಡ್, ಟಾನ್ಸಿಲ್ಸ್ ಮತ್ತು ಸೈನಸ್ಗಳ ಇರುವ ಟೈಮಲ್ಲಿ ಈ ಕಿವಿಗೆ ಸೋಂಕಾಗುತ್ತೆ. ಸೊ ಇದರಿಂದನೂ ಸಹ ಪಸ್ ಅನ್ನೋ ಥರ ಅದೇನದು ಕ್ಯೂ ಅಂತೀವಿ ಅದು ಆಗೋದ್ರಿಂದನೂ ಸಹ ಕಿವುಡುತನ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಅಕ್ಯೂಟ್ ಇನ್ಫೆಕ್ಷನ್ಸ್ ಆಫ್ ದ ಮಿಡಲ್ ಇಯರ್ ಆರ್ ನಾಟ್ ಪ್ರಾಪರ್ಲಿ ಟ್ರೀಟೆಡ್, ಕ್ರೋನಿಕ್ ಮೀಡಿಯಾ ಮೇ ಫಾಲೋ. ಸೊ ಈಗ ಈ ಇನ್ಫೆಕ್ಷನ್ಸ್ಗಳನ್ನು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಇದು ನೆಕ್ಸ್ಟು ತುಂಬ ಸೀರಿಯಸ್ ಆದ ಕಾಯಿಲೆ ಆಗಿ ಕನ್ವರ್ಟ್ ಆಗಿ ಹಿಯರಿಂಗ್ ಲಾಸನ್ನು ಉಂಟು ಮಾಡುತ್ತೆ. ಇಫ್ ದಿಸ್ ಈಸ್ ಎಕ್ಸ್ಟೆಂಡೆಡ್ ಆರ್ ರಿಕರ್ಸ್ ಫ್ರೀಕ್ವೆಂಟ್ಲಿ ಇಟ್ ಮೇ ಡಿಸ್ಟ್ರಾಯ್ ದ ಇಯರ್ ಡ್ರಮ್ ಆರ್ ದ ಬೋನಿ ಸ್ಟ್ರಕ್ಚರ್ ಆಫ್ ದ ಇಯರ್. ಸೊ ಇದನ್ನ ನಾವು ಕರೆಕ್ಟ್ ಟೈಮಿಗೆ ಟ್ರೀಟ್ ಮಾಡಲಿಲ್ಲ ಅಂತಂದರೆ ಅದು ಜಾಸ್ತಿ ವಿಸ್ತರಿಸಿ ಎಲುಬಿನ ರಚನೆಯನ್ನು ಅಂದರೆ ಕಿವಿಯ ಎಲುಬಿನ ರಚನೆಯನ್ನು ನಾಶಪಡಿಸುತ್ತೆ. If the infection extends into the mastoid process of the temporal bone, a mastoidectomy may be necessitated. ಸೊ ಕೆಲವು ಈ ಸೋಂಕುಗಳನ್ನು ಸಣ್ಣದ್ರಲ್ಲೇ ವಾಸಿ ಮಾಡಿಸ್ಲಿಲ್ಲ ಅಂತಂದರೆ ಇದು ತಾತ್ಕಾಲಿಕವಾಗಿರೋ ಈ ಮೂಳೆಯ ಮಸ್ಟಾರ್ಡ್ ಪ್ರಕ್ರಿಯೆಯಲ್ಲಿ ಇದು ಜಾಸ್ತಿ ಆಯಿತು ಅಂತಂದರೆ ಮಾಸ್ಟೋಯಿಡೆಕ್ಟಮಿ ಅನ್ನೋದು ಒಂದು ಟ್ರೀಟ್ಮೆಂಟ್ ಅದನ್ನು ಮಾಡಿಸ್ಬೇಕಾಗತ್ತೆ. ನೆಕ್ಸ್ಟ್ a simple mastoidectomy removes only the diseased portion of the mastoid bone. In the radical mastoidectomy, it is also necessary to remove the bony canal or whatever is left of the eardrum and other diseased part. So ಈ ಸರಳ ಮಾಸ್ಟೋಡಕ್ಟಮಿ ಅನ್ನೋದು ಇದು ಏನು ಅಂತಂದರೆ ಈ ಕಿವಿಯ ಒಳಭಾಗದಲ್ಲಿ ಮಾಸ್ಟಾಯ್ಡ್ ಅನ್ನೋ ಮೂಳೆ ರೋಗಪೀಡಿತ ಆದವಾಗ ಅದನ್ನು ಸರಿಯಾದ ಟೈಮಿಗೆ ಅದನ್ನು ನಾವು ತೆಗೆದು ಬಿಡೋದ್ರಿಂದ ಹಿಯರಿಂಗ್ ಡಿಸಾರ್ಡರ್ ಆಗದೇ ಇರೋ ಹಾಗೆ ನಾವು ತಡೆಗಟ್ಟಬಹುದು. ದ ಸಿಂಪಲ್ ಮಾಸ್ಟೋಡಕ್ಟಮಿ ಡಸ್ ನಾಟ್ ಕಾಸ್ ಆ್ಯನ್ ಅಪ್ರಿಷಿಯೇಬಲ್ ಹಿಯರಿಂಗ್ ಲಾಸ್. ದ ರ್ಯಾಡಿಕಲ್ mastoidectomy usually leaves a hearing level of 35 to 40 decibel
as the middle ear is destroyed either the operation or by the previous infection. ಸೊ ಈ ಮಾಸ್ಟೋಡಕ್ಟಮಿ ಯಂತ್ರ ಪೂರ ನಮಗೆ ಹಿಯರಿಂಗ್ ಕೆಪಾಸಿಟಿ ಸಿಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. 35 to 40 ಡೆಸಿಬಲ್ವರೆಗೂ ಮಾತ್ರ ಕೇಳಿಸುತ್ತೆ. ಯಾಕಂತಂದರೆ ಮಧ್ಯದ ಕಿವಿಯ ಕಾರ್ಯಾಚರಣೆ ಅಥವಾ ಹಿಂದಿನ ಸೋಂಕಿನಿಂದ ಇದು ಆಲ್ಮೋಸ್ಟ್ ಅರ್ಧ ಹಾಳಾಗಿರುತ್ತೆ. ಅದಕ್ಕೋಸ್ಕರ ಸೊ concussion blows on certain parts of the head may cause temporary or permanent loss of hearing. ಸೊ ತಲೆಯ ಕೆಲವು ಭಾಗಗಳಿಗೆ ಹೊಡೆತಗಳು ಬೀಳುವ ಕಾರಣದಿಂದಾಗಿ ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಶ್ರವಣ ನಷ್ಟಕ್ಕೆ ಕಾರಣ ಆಗುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್. Subjection to prolonged high frequency as in certain industrial condition or military experience. ಸೊ ಕೆಲವು ಕೈಗಾರಿಕಾ ವಾತಾವರಣದಲ್ಲಿ ಅಥವಾ ಮಿಲಿಟರಿಯಲ್ಲಿ ಕೆಲಸ ಮಾಡಿ, ಅಂದರೆ ಅಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ ಅದು ಇದು ಆಗ್ತಿರುತ್ತೆ. ಸೊ ಅಲ್ಲಿ ದೀರ್ಘಕಾಲ ಅಂತಹ ಪ್ಲೇಸಲ್ಲಿ, ಸೌಂಡ್ ಇರೋ ಪ್ಲೇಸಲ್ಲಿ ಕೆಲಸ ಮಾಡೋ ಅಂತಹದ್ದು ಸಹ ಹಿಯರಿಂಗ್ ಲಾಸಿಗೆ ಎಫೆಕ್ಟ್ ಆಗುತ್ತೆ. ದೆನ್ ಇಂಟ್ರಾಕಾರ್ನಿಯಲ್ ಟ್ಯೂಮರಸ್, ಸೆರೆಬ್ರಲ್ ಹೆಮ್ರೇಜ್ or from the toxic effect of certain drugs. ಸೊ ಇಂಟ್ರಾಕೇನಿಯಲ್ ಗಡ್ಡೆಗಳು ಮತ್ತು ಸೆರೆಬ್ರಲ್ ಹೆಮ್ರೇಜ್ ಆಗುವಂತಹದ್ದು ಅಥವಾ ಕೆಲವು ಔಷಧಿಗಳ ವಿಷಕಾರಿ ಪರಿಣಾಮದಿಂದನೂ ಸಹ ಹಿಯರಿಂಗ್ ಲಾಸ್ ಆಗುತ್ತೆ. ದೆನ್ ಓಲ್ಡ್ ಏಜ್ ಕ್ರಿಯೇಟ್ಸ್ ಅ ಡಿಟೋರೇಷನ್ ಇನ್ ಹಿಯರಿಂಗ್ ನೋನ್ ಆಸ್ ಪ್ರಿಸ್ಬೈಕೋಸಿಸ್ and is possibly the most common of all causes of hearing loss. ಸೊ ಹೇಗೆ ಏಜ್ ಆಗುತ್ತೆ, ವೃದ್ಧಾಪ್ಯದಲ್ಲಿ ಸಹ ಈ ಶ್ರವಣ ನಷ್ಟ ಎಲ್ಲ ಕಾರಣಗಳಿಂದನೂ ಆಗುತ್ತೆ. ಈ ಪ್ರಿಸ್ಬೈಕ್ಯೂಸಿಸ್ ಅಂತ ಇದನ್ನು ಕರೀತಾರೆ. ಸೊ ಇದು ಪ್ರಿಸ್ಬೈಕ್ಯೂಸಿಸ್ ಅಂತ ಅಂದರೆ ಲಾಸ್ ಆಫ್ ಅಥವಾ ಡಿಟೋರೇಷನ್ ಆಫ್ ಹಿಯರಿಂಗ್ ಕೆಪಾಸಿಟಿ, ಅಂದರೆ ಕೇಳುವಂತಹ ಶಕ್ತಿ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ದೆನ್ ಅಬ್ನಾರ್ಮಲ್ ಫಂಕ್ಷನಿಂಗ್ ಆಫ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ನಮ್ಮ ನರವ್ಯೂಹದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಅಂದರೆ ಕೇಂದ್ರ ನರವ್ಯೂಹದಲ್ಲಿ ಏನಾದರೂ ಅಸಹಜ ಕಾರ್ಯದಿಂದಲೂ ಸಹ ಹಿಯರಿಂಗ್ ಲಾಸ್ ಆಗುತ್ತೆ. Psychological and emotional factor also play a role in some forms of hearing loss. ಸೊ ಕೆಲವು ರೀತಿಯ ಶ್ರವಣ ನಷ್ಟದಲ್ಲಿ ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳು ಸಹ ಒಂದು ಪಾತ್ರವನ್ನು ವಹಿಸುತ್ತೆ. ಆ್ಯಂಡ್ ದೆನ್ ಆಪ್ಷನ್ ಈಸ್ ಹೆರಿಡಿಟಿ. ಸೊ ಈಗ ಕೆಲವೊಂದು ಅಂಶಗಳು ಅನುವಂಶೀಯವಾಗಿರುತ್ತೆ. ಸೊ ಪೇರೆಂಟ್ಸಿಗೆ ಅಥವಾ ಪೇರೆಂಟ್ಗಳಲ್ಲಿ ಯಾರಿಗಾದರೂ ಇದ್ದರೆ ಅದು ಮಕ್ಕಳಿಗೂ ಸಹ ಬರೋ ಚಾನ್ಸಸ್ ಇರುತ್ತೆ. ಯಾರಿಗಾದರೂ ದೋಷಗಳು ಇದ್ದರೆ ಅನುವಂಶಿಕವಾಗಿ ಅದು ನೆಕ್ಸ್ಟ್ ಪೀಳಿಗೆಗೆ ಬರೋದು ಸಹಜ. ದೆನ್ ಓಟೋಸ್ಕ್ಲೆರೋಸಿಸ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಆ್ಯಸ್ ಅ ಹೆರಿಡಿಟಿ ಡಿಸೀಸ್ ವಿಚ್ ಮೇ ಆಕರ್ ಅಟ್ ಎನಿ ಸ್ಟೇಜ್ ಆಫ್ ಲೈಫ್. ಸೊ ಇದು ಒಂದು ಅನುವಂಶೀಯ ಕಾಯಿಲೆ. ಯಾವುದು ಅಂತಂದರೆ ಓಟೋಸ್ಕ್ಲೆರೋಸಿಸ್. ಇದು ಒಂದು ಅನುವಂಶೀಯ ಕಾಯಿಲೆ ಆಗಿರೋದ್ರಿಂದ ಇದು ಜೀವನದ ಯಾವುದೇ ಒಂದು ಹಂತದಲ್ಲಿ ಕಾಣಿಸಿಕೊಳ್ಳಬಹುದು. ಸಿಮಿಲರ್ಲಿ ದೆರ್ ಈಸ್ ಅ ಡಿಜೆನರೇಷನ್ ಆಫ್ ದ ಆಡಿಟರಿ ನರ್ವ್ ವಿಚ್ ಸೀಮ್ಸ್ ಟು ಬಿ ಹೆರಿಡಿಟಿ ಆ್ಯಂಡ್ ಮೇ ಅಫೆಕ್ಟ್ ದ ಇಂಡಿವಿಜುವಲ್ ಅಟ್ ಎನಿ ಏಜ್. ಸೊ ಇದರಂತೆಯೇ ಶ್ರವಣೇಂದ್ರಿಯ ನರಗಳ ಅವನತಿ ಇರೋದ್ರಿಂದ ಇದು ಅನುವಂಶಿಕ ಎಂದು ಹೇಳಲಾಗುತ್ತೆ. ಸೊ ಇದು ಸಹ ಯಾವುದೇ ವಯಸ್ಸಿನಲ್ಲಿ ವ್ಯಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಸೊ ನೆಕ್ಸ್ಟ್ ಏನು ಅಂತಂದರೆ ಟೈಪ್ಸ್ ಆಫ್ ಹಿಯರಿಂಗ್ ಡಿಫೆಕ್ಟ್ಸ್. ಸೊ ಹಿಯರಿಂಗ್ ಲಾಸಲ್ಲಿ ನಾವು ನೋಡಿದ್ವಿ ಏನಂತ, ಹಾರ್ಡ್ ಆಫ್ ಹಿಯರಿಂಗ್, ಡೆಫ್ ಅಂತ ಹೇಳಿಬಿಟ್ಟು. ಸೊ ಇದು ಈ ಹಿಯರಿಂಗ್ ಡಿಫೆಕ್ಟ್ಸಲ್ಲಿ ಯಾವ ರೀತಿ ಟೈಪ್ಸ್ ಇದೆ ಅಂತ ನಾವು ನೋಡೋಣ. ಕಂಡಕ್ಟಿವ್ ಹಿಯರಿಂಗ್ ಲಾಸ್, ಸೆನ್ಸರಿ neural or perspective hearing loss, and then last one is central deafness. So first one is conductive hearing loss, is one which reduces the intensity of the sound reaching in the inner ear where the auditory nerve begins.
So wax or a malformation, eardrum may be broken and unable to vibrate. The movement of the bone in the middle ear may be obstructed. So ನಾವು ಫಸ್ಟ್ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತಂದರೆ ಇದು ಕಿವಿಯ ಅಂದರೆ ಒಳ ಕಿವಿಯಲ್ಲಿ ಆಗುವಂತಹ ಒಂದು ಡಿಸ್ಟರ್ಬೆನ್ಸ್ ಅಂತ ಹೇಳಬಹುದು. ಇಲ್ಲಿ ಏನಾಗುತ್ತೆ, ಒಳ ಕಿವಿಯಲ್ಲಿ ಶಬ್ದದ ತಲುಪುವಿಕೆ ಏನಿರುತ್ತಲ್ಲ ಅದು ಶಬ್ದದ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ. ಇದಕ್ಕೆ ಕಾರಣ ಏನಿರಬಹುದು ಅಂತಂದರೆ ಮೇಣ, ಅಂದರೆ ನಮ್ಮ ಕಿವಿಯೊಳಗೆ ಏನು ಮೇಣ ಅಂತ ಇರುತ್ತಲ್ಲ ಅದಾಗಿರಬಹುದು, ಅಥವಾ ನಮ್ಮ ಇಯರ್ ಡ್ರಮ್ ಏನು ಅದು ಇಯರ್ ಡ್ರಮ್ ಅನ್ನೋದೊಂದು ಪಾರ್ಟ್ ಇರುತ್ತೋ ಅದು ಮುರಿದಿರೋದು ಅಥವಾ ಹರಿದಿರೋದಾಗಿರ್ಬೋದು. ಇದರಿಂದನೂ ಸಹ ಏನಾಗುತ್ತೆ ಅಂತಂದರೆ ಹಿಯರಿಂಗ್ ಲಾಸ್ ಆಗುತ್ತೆ. ದೆನ್ ದ ಮೂಮೆಂಟ್ ಆಫ್ ದ ಬೋನ್ಸ್ ಇನ್ ದ ಮಿಡಲ್ ಇಯರ್ ಮೇ ಬಿ ಅಬ್ಸ್ಟ್ರಕ್ಟೆಡ್, ಅಥವಾ ಮಧ್ಯದ ಕಿವಿಯಲ್ಲಿನ ಮೂಳೆಗಳ ಚಲನೆಗಳಲ್ಲಿ ಅಡ್ಡುಪಡಿಸುವಿಕೆಯಿಂದಲೂ ಸಹ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಸೆನ್ಸರಿ ನ್ಯೂರಲ್ or perspective hearing loss. So is caused by the defects of the inner ear or of the auditory nerve transmitting the impulse to the brain. ಸೊ ಹೀಗಂದರೆ ಅಂತಂದರೆ ಸಂವೇದನಾ ನರ ಅಥವಾ ಗ್ರಹಿಕೆ ಶ್ರವಣ ನಷ್ಟ ಒಳಗಿನ ಕಿವಿಯ ದೋಷಗಳಿಂದ ಅಥವಾ ಶ್ರವಣೇಂದ್ರಿಯ ನರಗಳಿಂದ ಮೆದುಳಿಗೆ ಏನು ಹೋಗಬೇಕು ಆ ಪ್ರಚೋದನೆಯನ್ನು ಇದು ಅಡ್ಡಪಡಿಸುತ್ತೆ. ದೆನ್ ಸೆಂಟ್ರಲ್ ಡೆಫ್ನೆಸ್. So peripheral or a receiving mechanism of hearing is functioning properly, but still the individual does not hear owing to some injury or abnormalities of the central nervous system referred to as auditory aphasia or word deafness. So ಈ ಕಿವಿ ಪ್ರಾಪರಾಗಿ ಕೆಲಸ ಮಾಡ್ತಾ ಇರುತ್ತೆ, ಆದರೆ ಕೇಂದ್ರ ಕಿವಿಡುತ ಈ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಈ ಶ್ರವಣವನ್ನು ಸ್ವೀಕರಿಸುವ ಕಾರ್ಯವಿಧಾನವು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೆ. ಆದರೆ ಕೇಂದ್ರ ನರಮಂಡಲದಲ್ಲಿ ಕೆಲವು ಗಾಯ ಅಥವಾ ಅಸಹಜತೆ ಅಥವಾ ಈ ರೀತಿ ಒಂದೇನೋ ಡ್ಯಾಮೇಜ್ ಆಗಿರೋ ಅಥವಾ ಒಂದು ಅಸಹಜತೆ ಆಗಿರೋ ಕಾರಣದಿಂದ ಈ ಶ್ರವಣೇಂದ್ರಿಯ ಕಂಪ್ಲೀಟಾಗಿ ಆಗಲ್ಲ, ಅಥವಾ ಈ ಶ್ರವಣೇಂದ್ರಿಯ ಏನಾಗಬೇಕು, ಇದೇನು ಸೆನ್ಸ್ ಅನ್ನೋದಿದೆ ಇದು ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಇದಕ್ಕೆ ನಾವು ಶ್ರವಣೇಂದ್ರಿಯ ಅಫಾಸಿಯಾ ಅಥವಾ ಪದ ಕಿವುಡುತನ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ಟೈಪ್ಸ್ ಆಫ್ ಹಿಯರಿಂಗ್ ಡಿಫೆಕ್ಟ್ಸ್. ದೆನ್ ಎಜುಕೇಷನಲ್ ಪ್ರೊವಿಷನ್ ಫಾರ್ hard of hearing in fulfilling its responsibility to hard of hearing children. The school has to identify those needing help, see that they are adequately diagnosed and given whatever medical treatment is necessary, provide an unappropriate educational program. So ಇಲ್ಲಿ ಎಜುಕೇಷ್ನಲ್ ಪ್ರೊವಿಷನ್ಸ್ ಅಂದರೆ ಮಕ್ಕಳಿಗೆ ಶೈಕ್ಷಣಿಕ ನಿಬಂಧನೆಗಳು ಏನಿದ್ದಾವೆ ಅದು ಯಾರಿಗೆ ಹಾರ್ಡ್ ಆಫ್ ಹಿಯರಿಂಗ್ ಮಕ್ಕಳುಗಳಿಗೆ ಪೂರೈಸುವಲ್ಲಿ ಕೆಲವೊಂದು ಅಂಶಗಳು ಏನೇನು ಮಾಡಬೇಕು ಸ್ಕೂಲು. ಸೊ ಇಲ್ಲಿ ಸಹಾಯ ಅಗತ್ಯವಿರುವ ಮಕ್ಕಳನ್ನು ಫಸ್ಟ್ ಗುರುತಿಸಬೇಕು. ನೆಕ್ಸ್ಟು ಅವರು ಸಮರ್ಪಕವಾಗಿ ರೋಗ ನಿರ್ಣಯ ಮಾಡಲ್ಪಟ್ಟಿದ್ದಾರಾ ಅಥವಾ ಯಾವುದೇ ವೈದ್ಯಕೀಯ ಚಿಕಿತ್ಸೆ ಇವರಿಗೆ ಅಗತ್ಯವಿದೆ ಅಂತ ನೋಡಬೇಕು. ಆಮೇಲೆ ಏನು ಥರ್ಡ್ ಪಾಯಿಂಟ್ ಈಸ್ ಏನು ಅಗತ್ಯ ಇದೆ ಆ ಸೂಕ್ತ ಶೈಕ್ಷಣಿಕ ಕಾರ್ಯಕ್ರಮವನ್ನು ಒದಗಿಸಬೇಕು. ನೆಕ್ಸ್ಟು ಏನೇನು ಕಾರ್ಯಕ್ರಮಗಳು ಇದ್ದಾವೆ ಪ್ರೋಗ್ರಾಮಿಂಗ್. More widely recommended is enrollment in the regular grades and provisions of itinerant teachers to help the children individually or in small groups for a half an hour or an hour a day. This instruction would consist of training in the use of hearing aids, auditory training, lip reading, speech correction, cup up, fishball. Consonants like S are harder because they are in the high frequency range. So ಇಲ್ಲಿ ಹೆಚ್ಚು ವ್ಯಾಪಕವಾಗಿ ಶಿಫಾರಸು ಏನು ಮಾಡಿದ್ದಾರೆ ಅಂತ ಅಂದರೆ
ನಿಯಮಿತ ಶ್ರೇಣಿಗಳಿಗೆ ದಾಖಲಾತಿ ಮತ್ತು ಪ್ರಾಮಾಣಿಕ ಶಿಕ್ಷಕರನ್ನು ಪ್ರತ್ಯೇಕವಾಗಿ ಇಟಿನರೆಂಟ್ ಅಂತಂದರೆ ಸ್ಪೆಷಲ್ ಟೀಚರ್ಸ್ಗಳನ್ನು ಅಂದರೆ ಕಿವಿಡು ಮಕ್ಕಳಿಗೆ ಟೀಚ್ ಮಾಡೋದು, ಕಿವಿಡು ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಟೀಚರ್ಸ್ಗಳನ್ನು ಕರೆತಂದು ಯಾವ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಪ್ರತ್ಯೇಕವಾಗಿ ಅಥವಾ ಸಣ್ಣ ಗುಂಪುಗಳನ್ನು ಮಾಡಿ ದಿನಕ್ಕೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಅಥವಾ 1 ದಿನ ಮಕ್ಕಳಿಗೆ ಶಿಕ್ಷಣ ಕೊಡಲು ಅವರನ್ನು ಒಳಪಡಿಸಬೇಕು. ಸೊ ಆ ಶಿಕ್ಷಣದಲ್ಲಿ ಏನೇನು ಇರಬೇಕು ಅಂತಂದರೆ ಶ್ರವಣ ಸಾಧನಗಳ ಬಳಕೆಯಲ್ಲಿ ತರಬೇತಿ. ಸೊ ಯಾವ ರೀತಿ ಹಿಯರಿಂಗ್ ಏಡನ್ನು ಉಪಯೋಗಿಸ್ಕೋಬೇಕು. ಆಮೇಲೆ ಆಡಿಟರಿ ಟ್ರೈನಿಂಗ್ ಅಂದರೆ ಶ್ರವಣೇಂದ್ರಿಯ ತರಬೇತಿ ಅಂತ ಕರಿತೀವಿ, ಹೇಗೆ ಮಾತಾಡಬೇಕು, ಹೇಗೆ ಕೇಳಿಸ್ಕೋಬೇಕು. ದೆನ್ ಲಿಪ್ಸ್ ರೀಡಿಂಗ್ ಅಂದರೆ ತುಟಿ ಓದುವಿಕೆ ಅಂತ ಹೇಳ್ತೀವಿ. ದೆನ್ ಸ್ಪೀಚ್ ಕರೆಕ್ಷನ್, ಸೊ ಭಾಷೆಯ ತಿದ್ದುಪಡಿ, ಭಾಷೆ ಅಲ್ಲ ಭಾಷಣದ ತಿದ್ದುಪಡಿ ಅಥವಾ ಮಾತನಾಡುವ ತಿದ್ದುಪಡಿಕೆಗೆ ಒಳಗೊಂಡಿರೋದು. ಕಪ್ ಅಪ್, ಫಿಶ್ ಬೌಲ್ ಅನ್ನೋ ಒಂದು. ದೆನ್ ವ್ಯಂಜನಗಳಲ್ಲಿ ಎಸ್ ಅನ್ನೋ ಪದವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋ ಪ್ರೋಗ್ರಾಮ್ಗಳನ್ನು ಅಳವಡಿಸಿರ್ತಾರೆ. ದೇರ್ ಆರ್ 3 ಮೆಥಡ್ಸ್ ಆಫ್ ಲಿಪ್ ರೀಡಿಂಗ್. So, phonetic approach to lip reading. Instruction is programmed with a series of exercises in phonics in which the child learns to distinguish phonetic elements by seeing them and repeating them to him. So, ಈ ತುಟಿ ಓದುವಿಕೆ ಲಿಪ್ಸ್ ರೀಡಿಂಗಲ್ಲಿ ಫಸ್ಟ್ ಒನ್ ಏನು ಅಂತಂದರೆ ಫೋನೋಟಿಕ್ ವಿಧಾನ. ಫೋನಿಕ್ಸ್ ಸರಣಿಯಲ್ಲಿ ಪ್ರೋಗ್ರಾಮ್ಗಳನ್ನು ಮಾಡಲಾಗುತ್ತೆ. ಸೊ ಈ ಫಾರ್ ಎಕ್ಸಾಂಪಲ್ ನಾವು ಯೂಶ್ವಲಿ ಸಣ್ಣವರಿದ್ದಾಗ ಎ ಬಿ ಸಿ ಹಿಂಗೆ ಓದ್ತಿದ್ವಿ ವಿತೌಟ್ ಎನಿಥಿಂಗ್. ಈಗ ವಿ ಹ್ಯಾವ್ ಟು ಪ್ರನೌನ್ಸ್ ಇಟ್ with the phonetics. For example, A, B, K, C ಗೆ ಕ, D ಗೆ ಡ, ಡಿ ಆದಮೇಲೆ ಇ, ಫ, ಹ, ಈ ರೀತಿ ಫೋನೋಟಿಕ್ಸ್ಗಳನ್ನು ಅವರಿಗೆ ಕಲಿಸ್ಕೊಡ್ತಾರೆ. ಆ್ಯಂಡ್ ದೆನ್ ಥ್ರೂ ಯೂನಿಟ್ಸ್ ಆ್ಯಸ್ ಅ ಹೋಲ್ ಸಿಂಥಸಿಸ್ ಆಫ್ ವಾಟ್ ವಾಸ್ ರೆಡ್. ಸೊ ಓದಿದ ವಿಷಯಗಳ ಸಂಶ್ಲೇಷಣೆ ಮಾಡುವಂತಹದ್ದು. And next one is most visible sound first and less visible sounds later. So ಹೆಚ್ಚು ಗೋಚರಿಸುವ ಶಬ್ದಗಳನ್ನು ಮೊದಲು, ಆಮೇಲೆ ಕಡಿಮೆ ಗೋಚರಿಸುವ ಶಬ್ದಗಳನ್ನು ನಂತರ. ಸೊ ಈ ರೀತಿ ಅವರುಗಳಿಗೆ 3 ವಿಧಾನದಲ್ಲಿ ಲಿಪ್ಸ್ ರೀಡಿಂಗನ್ನು ಹೇಳ್ಕೊಡ್ತಾರೆ. ದೆನ್ ಸ್ಪೀಚ್ ಟ್ರೈನಿಂಗ್. ಸೊ ಕಂಡಕ್ಟಿವ್ ಲಾಸ್, ಸ್ಪೀಕಿಂಗ್ ಸಾಫ್ಟ್ಲಿ, ದೇ ಕ್ಯಾನ್ ಹಿಯರ್ ದೇರ್ ಓನ್ ವಾಯ್ಸ್ ಥ್ರೂ ಬೋನ್ ಕಂಡಕ್ಷನ್. ಸೊ ಸ್ಪೀಚ್ ಥೆರಪಿಯಲ್ಲಿ ಈ ಕಂಡಕ್ಟಿವ್ ಲಾಸಿಗೆ ಯಾರು ಒಳಗಾಗಿರ್ತಾರೆ ಅಥವಾ ವಾಹಕ ನಷ್ಟ ಅಂತ ಹೇಳಿ ಮೃದುವಾಗಿ ಅಂದರೆ ಸೌಮ್ಯದಿಂದ ಸಾವಕಾಶಾಗಿ ಅಥವಾ ನಿಧಾನವಾಗಿ ಮಾತನಾಡುವುದರ ಮೂಲಕ, ಅಂದರೆ ಅವರು ನಿಧಾನವಾಗಿ ಮಾತನಾಡುವಾಗ ಅವರಿಗೆ ಫೀಲ್ ಆಗುತ್ತೆ ಅವರ ಓನ್ ವಾಯ್ಸ್ ಹೇಗಿದೆ ಅಂತ ಅವ್ರು ಕೇಳಬಹುದು. ದೆನ್ ಸೆನ್ಸರಿ ನ್ಯೂರಲ್, ಸ್ಪೀಕ್ ಲೌಡ್ಲಿ, ಸಂವೇದನಾ ನರ ಅಂದರೆ ಜೋರಾಗಿ ಮಾತನಾಡುವುದನ್ನು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ದೆನ್ ಎರರ್ ಇನ್ ಸ್ಪೀಚ್, ಸ್ಲಿಪ್ ಆಫ್ ಟಂಗ್ or misspeaking is the deviation from apparently intended from of an utterance. So ಈ ಎರರ್ ಇನ್ ಸ್ಪೀಚ್ ಅಂದರೆ ಮಾತನಾಡುವಾಗ ಕೆಲವೊಂದು ತಪ್ಪುಗಳು ಅಂತ ನಾವು ಹೇಳಬಹುದು. ಯಾವ ರೀತಿ ಅಂತಂದರೆ ಸ್ಲಿಪ್ ಆಫ್ ಟಂಗ್ ಅಂತಂದರೆ ಮಾತನಾಡುವ ಮುಂದೆ ಕೆಲವೊಂದನ್ನು ಅವರು ಮಿಸ್ ಮಾಡೋದು ಅಥವಾ ಮಿಸ್ಪ್ರೊನೌನ್ಸಿಯೇಷನ್ ಮಾಡೋದು, ಅದಕ್ಕೆ ಮಿಸ್ಸ್ಪೀಕಿಂಗ್ ಅಂತೀವಿ. ಇದು ಮಾತನಾಡುವ ಬರದಲ್ಲಿ ಕೆಲವೊಂದು ಸರಿ ತಪ್ಪುಗಳು ಆಗುವಂತಹದ್ದು. ನೆಕ್ಸ್ಟ್ ಎಜುಕೇಷನಲ್ ಪ್ರೊವಿಷನ್ ಫಾರ್ ಡೆಫ್. ಸೊ ಕಿವುಡ್ರಿಗೆ ಇದು ಇಷ್ಟೊತ್ತು ನಾನು ಈ ಪ್ರೋಗ್ರಾಮಿಂಗ್ ಹೇಳಿದ್ದು ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಹಾರ್ಡ್ ಆಫ್ ಹಿಯರಿಂಗ್. ನಾವು ಎಜುಕೇಷನಲ್ ಪ್ರೋಗ್ರಾಮ್ ಫಾರ್ ಡೆಫ್. ಸೊ ಡೆಫಿಗೆ ಸ್ಪೀಚ್ ಡೆವಲಪ್ಮೆಂಟ್, ಮ್ಯಾನ್ಯುಲಿಸಮ್ ಆರ್ ಒರಲಿಸಮ್ ಅಂತ ಹೇಳಿಬಿಟ್ಟು. ಮ್ಯಾನ್ಯುಲಿಸಮ್ ಅಲ್ಲಿ ದ ಸ್ಪೆನರಾಯ್ಡ್ಸ್ ಆಫ್ ದ 7th century, Bonnet, manual alphabets, and Pereira, a manual sign language. And next one is lip reading, that is touch, feeling the vibration.
ಆ್ಯಂಡ್ ದೆನ್ ಅನದರ್ ಒನ್ ಈಸ್ ವಿಜುವಲಿ ನೋಟಿಸಿಂಗ್ ವೈಬ್ರೇಷನ್ ಆ್ಯಂಡ್ ಲಿಪ್ ಮೂಮೆಂಟನ್ನು ಇವರು ಹೇಳ್ಕೊಡ್ತಾರೆ. ಸೊ ಇದು ಡೆಫ್ ಅಂದರೆ ಕಿವುಡ ಮಕ್ಕಳಿಗೆ ಕೊಡುವಂತಹ ಶಿಕ್ಷಣ ಅಂತ ನಾವು, ಶಿಕ್ಷಣದ ರೀತಿಗಳು ಅಂತ ನಾವು ಹೇಳಬಹುದು. ಸೊ ಇದರಲ್ಲಿ ಒಂದು ಏನಂತ ಹೇಳಿದ್ರೆ ಸ್ಪೀಚ್ ಡೆವಲಪ್ಮೆಂಟಲ್ಲಿ ಒಂದು ಮೌಖಿಕವಾಗಿ, ಆಮೇಲೆ ಇನ್ನೊಂದು ಮ್ಯಾನ್ಯುಲಿಸಮ್ ಅಂದರೆ ಇದು ದೈಹಿಕವಾಗಿ, ಓರಲಿಸಮ್ ಅಂತಂದರೆ ಮೌಖಿಕವಾಗಿ. ದೆನ್ ಮ್ಯಾನ್ಯುಲಿಸಮಲ್ಲಿ ಇದು ಸ್ಪಿನ್ನರ್ಸ್ ಆಫ್ ದ 7th century ಮೆಥಡ್ಸನ್ನು ಬಳಸ್ತಾರೆ. ಆ್ಯಂಡ್ ದೆನ್ ಬೋನೆಟಲ್ಲಿ ಮ್ಯಾನ್ಯುಯಲ್ ಆಲ್ಫಾಬೆಟ್ಸನ್ನು ಬಳಸ್ತಾರೆ. ಆ್ಯಂಡ್ ದೆನ್ ಪೀರೇರಾದಲ್ಲಿ ಹಸ್ತಚಾಲಿತ ಸಂಕೇತ ಭಾಷೆ ಅಂತ ಕರಿತೀವಿ, ಮ್ಯಾನ್ಯುಯಲ್ ಸೈನ್ ಲ್ಯಾಂಗ್ವೇಜ್. ಆ್ಯಂಡ್ ದ ಲಿಪ್ ರೀಡಿಂಗಲ್ಲಿ ಸೊ ಟಚ್ ಆ್ಯಂಡ್ ಫೀಲಿಂಗ್ ದ ವೈಬ್ರೇಷನ್, ವಿಜುವಲಿ ನೋಟಿಸಿಂಗ್ ವೈಬ್ರೇಷನ್ ವಿತ್ ದ ಲಿಪ್ ಮೂಮೆಂಟ್. ಸೊ ಸ್ಪೀಚ್ ಡೆವಲಪ್ಮೆಂಟಲ್ಲಿ ಏನು ಮಾಡ್ತಾರೆ? ಸೊ ಸ್ಪೀಚ್ ಟ್ರೈನಿಂಗ್ ಥ್ರೂ ವೈಬ್ರೇಷನ್ ಆ್ಯಂಡ್ ಸೆನ್ಸ್ ಆಫ್ ಟಚ್. ಸೊ ಮಾತನಾಡುವಾಗ ಅವರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ? ಸೆನ್ಸ್ ಆಫ್ ಟಚ್ಗಳ ಮೂಲಕ. ಸೊ ಮಾತನಾಡುವ ಮುಂದೆ ನಾವು ಯಾವ ರೀತಿ ಮಾತನಾಡಿದವಾಗ ಎಷ್ಟು ರೀತಿ ಕಂಪನಗಳು ಹೊರಹೊಮ್ಮುತ್ತೆ ಅನ್ನೋದನ್ನು ಅವರು ಕೊಡ್ತಾರೆ. ದೆನ್ ವಿಜುವಲ್ ಏಡ್ಸ್ ಅಂತಂದರೆ ನೋಡುವಂತಹ, ಕೇಳುವಂತಹ ಸಾಧನಗಳ ಮುಖಾಂತರ, ನೋಡುವಂತಹ ಸಾಧನ ಮುಖಾಂತರ ಅವರಿಗೆ ಎಜುಕೇಷನನ್ನು ಕೊಡೋದು. ಕೈನೆಸ್ಥೆಟಿಕ್ ಅಥವಾ ಪ್ರೊಪ್ರಿಯೋಸ್ಟರ್ ಕ್ಯೂಸ್, ಇದರ ಮುಖಾಂತರ ಅವರಿಗೆ ಸ್ಪೀಚ್ಗಳನ್ನು ಹೇಳೋದು. ಯೂಸ್ ಆಫ್ ಹಿಯರಿಂಗ್ ಏಡ್ಸ್, ಇದ್ರ ಜೊತೆಗೆ ಶ್ರವಣ ಸಾಧನಗಳ ಬಳಕೆ. ದೆನ್ ಸ್ಪೀಚ್ ರೀಡಿಂಗ್ ಆರ್ ಲಿಪ್ ರೀಡಿಂಗ್. ಸೊ ಭಾಷಣ ಓದೋದು ಅಥವಾ ತುಟಿ ಓದುವಿಕೆ ಅಂತ ನಾವು ಹೇಳಬಹುದು. ಸ್ಪೀಚ್ ಟ್ರೈನಿಂಗ್ ಥ್ರೂ ವೈಬ್ರೇಷನ್ ಆ್ಯಂಡ್ ಸೆನ್ಸ್ ಆಫ್ ಟಚ್ ಅಂತಂದರೆ ದ ಟ್ಯಾಕ್ಟೈಲ್ ಸೆನ್ಸ್ ವಾಸ್ ಯೂಸ್ಡ್ ಇಂಟೆನ್ಸಿವ್ಲಿ ಬೈ Kate and Sophia Alcorn in teaching deaf-blind children and in teaching deaf-seeing children. So ಇದನ್ನು ಈ ಸ್ಪೀಚ್ ಟ್ರೈನಿಂಗ್ ಥ್ರೂ ವೈಬ್ರೇಷನ್ ಆ್ಯಂಡ್ ಸೆನ್ಸ್ ಆಫ್ ಟಚ್ಚನ್ನು ಕಿವಿಡು ಮತ್ತು ಕುರುಡು ಮಕ್ಕಳಿಗೆ, ಆಮೇಲೆ ದ ಒನ್ ಹೂ ಈಸ್ ಡೆಫ್ ಆ್ಯಂಡ್ ಬ್ಲೈಂಡ್ ಅಂತಂದರೆ ಕಿವಿಡು ಮತ್ತು ಕುರುಡು ಮಕ್ಕಳಲ್ಲಿ ಕಲಿಸುವಲ್ಲಿ ಇದು ಸಕ್ಸಸ್ಫುಲ್ ಆಗುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಅದೇ ನಾನು ನನ್ನ ಹಾರ್ಡ್ ಆಫ್ ಹಿಯರಿಂಗ್ ಎಜುಕೇಷ್ನಲ್ ಪ್ರೋಗ್ರಾಮ್ಸ್ಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡೆಫ್ ಅಂದರೆ ಕಿವುಡು ಮಕ್ಕಳ ಎಜುಕೇಷ್ನಲ್ ಫೆಸಿಲಿಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. Thank you. I hope all of you understood.